ನವಮಾಸಗಳು ಎತ್ತ ಪ್ರೀತಿ, ನಮ್ಮನ್ನು ರೂಪಿಸಿದ ಪ್ರೀತಿ. ಯಾವ ಪ್ರೀತಿ ಉತ್ತಮವಾದದ್ದು ಎಂಬ ವಿಷಯವನ್ನು ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ ಪ್ರಿಯರೇ. ನವಮಾಸಗಳು ನಮ್ಮನ್ನು ಎತ್ತ ಪ್ರೀತಿ, ನಮ್ಮನ್ನು ರೂಪಿಸಿದ ಪ್ರೀತಿ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ನಾವು ಎತ್ತ ಪ್ರೀತಿ ಅಂದಿದ ತಕ್ಷಣ ನಮ್ಗೆ ಅಮ್ಮ ನೆನಪಾಗ್ತಾರೆ ಪ್ರಿಯರೇ. ನಮ್ಮನ್ನು ಒತ್ತಿರೋದು, ನಮ್ಮನ್ನು ಎತ್ತಿರೋದು ಯಾರು ಅಂದ್ರೆ ನಮ್ಮ ತಾಯಿ. ನಾವು ಆಕೆಯ ಗರ್ಭದಲ್ಲಿದ್ದಾಗ ಅಮ್ಮ ಏನೇನ್ ಕಷ್ಟಪಟ್ಟರು, ಏನೇನು ನೋವು ಪಟ್ರು ಅಂದ್ಬಿಟ್ಟು ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ಅಮ್ಮನಿಗೆ 2 ತಿಂಗಳಲ್ಲಿ ಗೊತ್ತಾಗುತ್ತೆ ಪ್ರಿಯರೇ, ನನ್ನ ಗರ್ಭದಲ್ಲಿ ಒಂದು ಮಗು ಇದೆ ಅಂದ್ಬಿಟ್ಟು. ಆ 2 ತಿಂಗಳಲ್ಲಿ, 3 ತಿಂಗಳಲ್ಲಿ, 4 ತಿಂಗಳಲ್ಲಿ ಅಮ್ಮನಿಗೆ ಏನಾಗುತ್ತೆ ಅಂದ್ರೆ ವಾಮಿಂಟ್ ಆಗ್ತಾ ಇರುತ್ತೆ ಪ್ರಿಯರೇ. ಸುಸ್ತು, ವಾಮಿಂಟು, ಜ್ವರ, ಕೈಕಾಲು ನೋವು, ಇವೆಲ್ಲವನ್ನು ಅಮ್ಮ ಏನ್ ಮಾಡ್ತಾರ ಅಂತಂದ್ರೆ ಪ್ರೀತಿಯಿಂದ ಸಹಿಸ್ಕೊಳ್ತಾರ ಪ್ರಿಯರೇ. ಯಾಕಂದ್ರೆ ನನ್ನ ಹೊಟ್ಟೆಯಲ್ಲಿ ಮಗು ಇದೆ, ನನ್ಗೆ ಈಗ ಆಗುತ್ತೆ, ನಾನು ಇವೆಲ್ಲವನ್ನು ಸಹಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲವನ್ನು ಸಹಿಸ್ಕೊಳ್ತಾರ ಪ್ರಿಯರೇ. 3 ತಿಂಗಳ ಬಂದಾಗ ಏನು ಜಾಸ್ತಿ ಓಡಾಡ್ಬಾರ್ದು, ಏನು ಭಾರ ಎತ್ತಬಾರ್ದು, ಯಾವತ್ ಬೇಕಾದ್ರೂ ತಿನ್ಬಾರ್ದು ನೀನು ಅಂದ್ಬಿಟ್ಟು ಅನೇಕ ನೇಮಗಳನ್ನ ಹೇಳ್ತಾರೆ ಪ್ರಿಯರೇ. ಅಮ್ಮ ತನ್ಗೆ ಏನ್ ಇಷ್ಟವಾಗಿರ್ತದೆ ತಿನ್ನಲ್ಲ. ಯಾಕಂದ್ರೆ ಮಗುಗೇನ ಆಗ್ಬಿಟ್ರೆ ಹೆಂಗೆ, ನನ್ನ ಇಷ್ಟವನ್ನು ಪಕ್ಕಕ್ಕಿಟ್ಟು ನಾನು ಮಗು ಬಗ್ಗೆ ಆಲೋಚನೆ ಮಾಡ್ಬೇಕು ಅಂದ್ಕೊಳ್ತಾಳೆ ಪ್ರಿಯರೇ. ಹೀಗೆ 4, 5, 6 ತಿಂಗಳ ಈ ತರ ನವಮಾಸಗಳು ಎಲ್ಲವನ್ನು ಸಹಿಸ್ಕೊಳ್ತಾಳ ಪ್ರಿಯರೇ ಅಮ್ಮ. ಹೊಟ್ಟೆ ಮುಂದೆ ಬಂದಂಗೆಲ್ಲ ನೋವು ಆಗ್ತಾ ಇರುತ್ತೆ, ಭಾರ ಆಗ್ತಾ ಇರುತ್ತೆ, ಬೆನ್ನೋವು ಬರುತ್ತೆ, ನಡಿಯಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಲಗಕ್ಕಾಗಲ್ಲ. ಹಲವಾರು ರೀತಿಗಳಲ್ಲಿ ಆಕೆಗೆ ತೊಂದರೆ ಆಗ್ತಾ ಇದ್ರು ಆಕೆ ಮಗು ಮೇಲಿಂದ ಪ್ರೀತಿಯಿಂದ ಎಲ್ಲವನ್ನು ಸಹಿಸ್ಕೊಳ್ತಾಳ ಪ್ರಿಯರೇ. ಹೆರಿಗೆ ನೋವನ್ನು ಸಹಿಸ್ಕೊಳ್ತಾಳ ಪ್ರಿಯರೇ. ನಾನು ಸತ್ರು ಪರವಾಗಿಲ್ಲ, ನಾನು ನನ್ನ ಮಗುಗೆ ಜನ್ಮ ಕೊಡ್ಬೇಕು. ತನ್ನ ಮಗು ಬಗ್ಗೆ ಅನೇಕ ಕನಸುಗಳನ್ನು ಕಟ್ಕೊಳ್ತಾಳ ಪ್ರಿಯರೇ. ನಾನು ಏನಾದ್ರೂ ಪರವಾಗಿಲ್ಲ, ನನ್ಗೆ ಹೊಟ್ಟೆ ಕೊಯ್ದ್ರು ಪರವಾಗಿಲ್ಲ, ನನ್ಗೆ ಏನ್ ಬೇಕು, ನನ್ ಮಗು ಚೆನ್ನಾಗಿರ್ಬೇಕು, ಆರೋಗ್ಯವಂತಳಾಗಿರ್ಬೇಕು, ಯಾವ ಮಗು ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ತಾಯಿ ತನ್ನ ಮಗುನ್ ಮೇಲೆ ಎಷ್ಟೋ ಪ್ರೀತಿ ಇಟ್ಕೊಂಡು ತನ್ನ ಜೀವವನ್ನು ಕೊಡಕುನು ಆಕೆ ಹಿಂದೆ ಮುಂದೆ ನೋಡಲ್ಲ ಪ್ರಿಯರೇ. ಎಂತ ಉತ್ತಮವಾದ ಪ್ರೀತಿ ಅಲ್ವಾ ಪ್ರಿಯರೇ ತಾಯಿಯ ಪ್ರೀತಿ. ನಾವು ಹುಟ್ಟಿದ ಮ್ಯಾಲನು ತನ್ನ ಬಗ್ಗೆ ಆಲೋಚನೆ ಮಾಡಲ್ಲ ಪ್ರಿಯರೇ. ತಾಯಿ ಮಗು ಬಗ್ಗೆನೆ ಆಲೋಚನೆ ಮಾಡ್ತಾಳೆ. ಚಿಕ್ಕ ಮಗು ಇದೆ, ನಾನು ಹಾಲು ಕುಡಿಸ್ಬೇಕು, ಖಾರ ತಿನ್ಬಾರ್ದು, ಉಪ್ಪು ತಿನ್ಬಾರ್ದು, ಹುಳಿ ತಿನ್ಬಾರ್ದು, ಎಲ್ಲವನ್ನು ಕಾಂಪ್ರಮೈಸ್ ತಾಯಿ ಅಂತಂದ್ರೆ ದೇವತೆ ಅಂತಾರೆ ಪ್ರಿಯರೇ. ತಾಯಿ ಅಂದ್ರೆ ಒಂದು ಕಣ್ಣಿಗೆ ಕಾಣುವಂತ ದೇವರು ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಪ್ರಿಯರೇ. ಯಾಕಂದ್ರೆ ಆಕೆ ಮಾಡಿದ ಒಂದು ತ್ಯಾಗ, ಆಕೆ ಸಹಿಸ್ಕೊಳ್ಳಿರುವಂತ ಆ ಕಷ್ಟಗಳು, ಆ ನೋವುಗಳು ಯಾರು ಸಹಿಸ್ಕೊಳಕ್ ಆಗಲ್ಲ ಪ್ರಿಯರೇ. ಒಬ್ಬ ತಾಯಿ ಮಾತ್ರ ಸಹಿಸ್ಕೊಬಳಲ್ಲ ಇಂಥವು. ಅದಕ್ಕೆ ಇವತ್ತು ನಾವು ಈ ಲೋಕದಲ್ಲಿ ನಮ್ಮ ತಾಯಿಯ ಬಗ್ಗೆ ಅನೇಕ ಸಂದರ್ಭಗಳು ನಾವು ನೆನ್ಸ್ಕೊಳ್ತೀವಿ. ಒಂದ್ಸತಿ ಅಳ್ತಾ ಇರ್ತೀವಿ, ನಮ್ಮಮ್ಮ ಇಷ್ಟು ಕಷ್ಟಪಟ್ರಲ್ಲ ನನ್ಗೋಸ್ಕರ ಏನೆಲ್ಲಾ ಮಾಡಿದ್ಲಲ್ಲ ಅಂತ ಅನ್ಕೊಳ್ತೀವಿ ಪ್ರಿಯರೇ. ಆದರೆ ಇಲ್ಲಿ ಎತ್ತ ತಾಯಿ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ತೀವಿ, ಚಿಂತೆ ಮಾಡ್ತಾ ಇರ್ತೀವಿ, ಆಕಿನ ಕುರಿತು ಅನೇಕ ಸಂದರ್ಭಗಳಲ್ಲಿ ಮಾತನಾಡ್ತಾ ಇರ್ತೀವಿ ಪ್ರಿಯರೇ. ಆದರೆ ನಮ್ಮನ್ನು ರೂಪಿಸಿರುವವರು ಅಂತ ಪ್ರೀತಿ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ನಮ್ಮನ್ನು ರೂಪಿಸಿದವರು ಅವ್ರು ಎಷ್ಟು ಕಷ್ಟಪಟ್ಟಿದಾರ ನಮಗೊಂದು ರೂಪವನ್ನು ಕೊಡುವುದಕ್ಕೆ, ನಮ್ಮನ್ನು ಭೂಮಿ ಮೇಲೆ ಕಳಿಸುವುದಕ್ಕೆ, ನಮ್ಮನ್ನು ಒಂದು ತಾಯಿ ಗರ್ಭದಲ್ಲಿ ಒಂದು ರೂಪ ಮಾಡುವುದಕ್ಕೆ, ಒಂದು ನಿರ್ಮಾಣ ಮಾಡುವುದಕ್ಕೆ ನಮ್ಮನ್ನು ರೂಪಿಸುವವರು ಹೆಂಗ್ ಕಷ್ಟಪಟ್ಟಿದಾರಂತ ನಮ್ಗೆ ಗೊತ್ತಿಲ್ಲ ಪ್ರಿಯರೇ. ಯಾಕಂದ್ರೆ ಇದ್ರ ಬಗ್ಗೆ ಯಾರು ತಲೆ ಕಡಿಸ್ಕೊಳ್ಳಲ್ಲ ಪ್ರಿಯರೇ. ಯಾಕಂದ್ರೆ ಗರ್ಭ ಧರಿಸಿದವ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಕೆ ಪ್ರೆಗ್ನೆಂಟ್ ಇದ್ದಾಳೆ, ಅವ್ರು ಪ್ರೆಗ್ನೆಂಟ್ ಇದಾರೆ, ಹುಷಾರಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಹಾಸ್ಪಿಟಲ್ ತೋರ್ಸ್ಬೇಕು, ಒಳ್ಳೆ ಆಹಾರ ಕೊಡ್ಬೇಕು, ಜವಾಬ್ದಾರಿ ತಗೊಂಡು ಅವ್ರು ನೋಡ್ಕೋತಾರೆ ಪ್ರಿಯರ. ನೋಡ್ಕೊಂಡು ತಾಯಿ ಬಗ್ಗೆ ನಮ್ಗೆ ತಾಯಿ ಕಷ್ಟದ ಬಗ್ಗೆ, ನಷ್ಟಗಳ ಬಗ್ಗೆ, ನೋವುಗಳ ಬಗ್ಗೆ ವಿವರಿಸ್ತಾ ಇರ್ತಾರೆ ಪ್ರಿಯರೇ. ಆದರೆ ನಮ್ಮನ್ನು ರೂಪಿಸಿದವರ ಬಗ್ಗೆ ಯಾರು ನಮ್ಗೆ ವಿವರಿಸಿಲ್ಲ ಪ್ರಿಯರೇ. ಆದರೆ ನಾವು ಇವತ್ತು ಸತ್ಯವೇದದ ಮುಖಾಂತರ ನಮ್ಮ ರೂಪಿಸಿದಂತ ದೇವರು ನಮ್ಮನ್ನು ಹೇಗೆ ರೂಪಿಸಿದರು, ದೇವರು ಏನ್ ಕಷ್ಟಪಟ್ರು ನಮಗೋಸ್ಕರ ಎಂಬ ವಿಷಯದ ಕುರಿತು ನಾವು ಮಾತನಾಡ್ಕೊಳ್ಳೋಣ ಪ್ರಿಯರೇ. ಒಂದು ಸಲ ಆಲೋಚನೆ ಮಾಡ್ರಿ, ಒಬ್ಬ ಹೆಣ್ಮಗಳು 9 ಅಂದ್ರೆ ನವಮಾಸಗಳು ಗರ್ಭವನ್ನು ಧರಿಸ್ತಾಳೆ ಅಂಬುದು ನಮಗ್ ಗೊತ್ತು. ಆದ್ರೆ 9 ತಿಂಗಳು ಯಾಕೆ ಗರ್ಭವನ್ನು ಧರಿಸ್ಕೋಬೇಕು, 9 ತಿಂಗಳು ಯಾಕೆ ಓರ್ಬೇಕು? 4 ತಿಂಗಳಿಗೆ 5 ತಿಂಗಳಿಗೆಲ್ಲ ಡೆಲಿವರ್ ಆಗ್ಬೋದಲ್ಲ. ಕರೆಕ್ಟ್ ಆಗಿ 9 ತಿಂಗಳ ಯಾಕೆ ಓರ್ಬೇಕು, 9 ತಿಂಗಳು ಇವೆಲ್ಲ ಯಾಕೆ ಸಹಿಸ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ ಪ್ರಿಯರೇ, ಅಮ್ಮನಿಗೆ ಗೊತ್ತಿಲ್ಲ ಪ್ರಿಯರೇ. 9 ತಿಂಗಳು ತಾನು ಯಾಕ ಓರ್ತಾ ಇದ್ದಾಳೋ,
ತನ್ನ ಮಗುವನ್ನು ಹೊಟ್ಟೆಯಲ್ಲಿ 9 ತಿಂಗಳು ಯಾಕೆ ಬೆಳೆಸ್ಬೇಕು, ಯಾಕೆ ಇಟ್ಕೋಬೇಕು ಅಂತ ಅಮ್ಮನ್ ಗೊತ್ತಿಲ್ಲ ಪ್ರಿಯರೇ. ಯಾರಿಗ್ ಗೊತ್ತು ಅಂತಂದ್ರೆ ಆ ತಾಯಿಯ ಗರ್ಭದಲ್ಲಿ ಯಾರಾದ್ರೂ ರೂಪ ಮಾಡ್ತಿದಾರಲ್ಲ, ನಿರ್ಮಾಣ ಮಾಡ್ತಿದಾರಲ್ಲ, ಅವ್ರಿಗೆ ಗೊತ್ತಿದೆ ಪ್ರಿಯರೇ. ಯಾರು ಮಾಡಿದರು, ಯಾಕೆ ಮಾಡಿದ್ರು ಅಂತ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ಸತ್ಯವೇದದಲ್ಲಿ ಓದ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ ಪ್ರಿಯರೇ. ಯೋಬನ ಗ್ರಂಥ 10ನೇ ಅಧ್ಯಾಯ 10ನೇ ವಚನ. ಯೋಬನ ಗ್ರಂಥ 10ನೇ ಅಧ್ಯಾಯ 10ನೇ ವಚನ. ನೀನು ನನ್ನನ್ನು ಹಾಲಿನಂತೆ ಕೊಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದ್ದೀಯಲ್ಲ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸಾಕು ಸಿಸ್ಟರ್, ಸಾಕು ಸಿಸ್ಟರ್, ಸಾಕು ಪ್ರಿಯರೇ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಮ್ಮನ್ನು ದೇವರು ಹೆಂಗ್ ಮಾಡಿದ ಅಮ್ಮನಿಗೆ ಗೊತ್ತಿರ್ಲಿಲ್ಲ. ದೇವರು ಏನ್ ಮಾಡಿದಾನಂತೆ, ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನಂತೆ ಎಪ್ಪುಗಟ್ಟಿಸಿದ್ದಲ್ಲ ಅನ್ಬಿಟ್ಟು ಇಲ್ಲಿ ಭಕ್ತನಾದ ಯೋಬನು ಮಾತನಾಡ್ತಿದ್ದಾನ ಪ್ರಿಯರೇ. ಹಾಲಿನಂತೆ ಯಾವಾಗ ಒಯ್ದ ದೇವರು, ಮೊಸರಿನಂತೆ ಎಪ್ಪು ಯಾವಾಗ ಕಟ್ಸಿದ ಅಂತ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಹೋಗ್ಬೇಕಾದ್ರೆ ಒಂದು ಕಣ ಹಾಲಿನಂತೆ ಇತ್ತಂತ ಪ್ರಿಯರೇ. ಆ ಹಾಲಿನಂತೆ ಇದ್ದಂತ ಕಣವನ್ನು ದೇವರು ತಾಯಿ ಗರ್ಭದಲ್ಲಿ ಎಪ್ಪುಗಡಿಸಿದನಂತೆ ಪ್ರಿಯರೇ. ಇದೆಲ್ಲ 1 ತಿಂಗಳಲ್ಲಿ ಪ್ರಾಸೆಸ್ ನಡೆಯುತ್ತೆ ಪ್ರಿಯರೇ. ಹಾಲಿನಂತೆ ಇದ್ದದನ್ನ ತಾಯಿಯ ಗರ್ಭದಲ್ಲಿ ಎಪ್ಪುಗಡಿಸಿದ್ದಾನಂತೆ. ಯಾರು ಎಪ್ಪುಗಡಿಸಿದ್ರು ಅಂತಂದ್ರೆ ದೇವರು ಪ್ರಿಯರೇ. ನಾವು ಈ ಲೋಕದಲ್ಲಿ ನಾವು ಮೊಸರು ತಿನ್ಬೇಕಂದ್ರೆ ಹಾಲ್ ತಗೊಂಡ್ಬರ್ಬೇಕು, ಕಾಯಿಸ್ಬೇಕು. ಹಾಲ್ ತಣ್ಣಗಾದ್ಮೇಲೆ ಅದ್ರಲ್ಲಿ ಸ್ವಲ್ಪ ಎಪ್ಪು ಹಾಕ್ಬೇಕು, ಸ್ವಲ್ಪ ಮೊಸರನ್ನ ಹಾಕಬೇಕು. 4 ಗಂಟೆ ಕಾಲ ಕಾಯ್ಬೇಕು ಪ್ರಿಯರೇ. ಹಾಲಿರೋದು ಮೊಸರಾಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕಂದ್ರೆ 4 ಗಂಟೆ ಬೇಕು ಪ್ರಿಯರೇ, 4 ಅವರ್ ಬೇಕು ಪ್ರಿಯರೇ. ಆದರೆ ದೇವರು ಈ ಒಂದು ನಮ್ಮ ನಿರ್ಮಾಣ, ನಮ್ಮ ರೂಪವನ್ನು ಎಪ್ಪುಗಟ್ಟಿಸಿ ಮಾಡ್ತಾ ಇದಾರಂತೆ. ಇದು ನಾವು ಮೊಸರನ್ನು ನಾವು ಅನ್ನದಲ್ಲಿ ಹಾಕೊಂಡು ತಿನ್ಬೇಕಾದ್ರೆ 1 5 ನಿಮಿಷ, 2 ನಿಮಿಷ, 3 ನಿಮಿಷ ಸಾಕು ಪ್ರಿಯರೇ, ಅಷ್ಟರಲ್ಲಿ ಮೊಸರು ಖಾಲಿ ಆಗ್ಬಿಡುತ್ತೆ. ಆದರೆ ನಮ್ಮನ್ನು ದೇವರು ಎಪ್ಪು ಕಡಿಸಿರೋದು, ನಾವು ಈ ಎಪ್ಪಿನ ಮುಖಾಂತರ ನಾವು 6 ಅಡಿ ಉದ್ದ ಬೆಳಿಬೇಕು, 3 ಅಡಿ ಅಗಲ ಬೆಳಿಬೇಕು ಪ್ರಿಯರೇ. ಈ ಎಪ್ಪು ಕಟ್ಸಕ್ಕೆ ದೇವರಿಗೆ ಎಷ್ಟು ಟೈಮ್ ಬೇಕಾಗಿರುತ್ತೆ ಪ್ರಿಯರೇ, ಹೌದಾ? ತಾಯಿ ಗರ್ಭದಲ್ಲಿ ದೇವರು ಎಪ್ಪು ಕಟ್ತಾ ಇದಾರಂತೆ. ಆ ಎಪ್ಪು ಕಟ್ಟಕ್ಕೆ ದೇವರಿಗೆ ಟೈಮ್ ಬೇಕು ಪ್ರಿಯರೇ. ದೇವರು ಎಪ್ಪು ಹಾಕಿದರೆ, ಇವಾಗ ಈ ಎಪ್ಪು ಹೆಂಗಿದೆ ಅಂತಂದ್ರೆ ಒಂದು ಬಾಲ್ ತರ ಇರುತ್ತೆ ಪ್ರಿಯರೇ. ಒಂದು ಪಿಂಡವಾಗಿ ರೂಪವಾಗುತ್ತೆ. ಆ ಪಿಂಡದಲ್ಲಿ ದೇವರು ನಿರ್ಮಾಣ ಮಾಡಬೇಕು ಪ್ರಿಯರೇ, ರೂಪವನ್ನು ಮಾಡಬೇಕು ಪ್ರಿಯರೇ. ನಮ್ ಕೀರ್ತನ ಗ್ರಂಥದಲ್ಲಿ ಕೀರ್ತನಕಾರನು ಮಾತನಾಡ್ತಾನೆ, ಮನುಷ್ಯನ ಒಂದು ಆಕಾರವನ್ನು ದೇವರು ಹೆಂಗ್ ಮಾಡಿದ್ರು ಅನ್ಬಿಟ್ಟು ನಾವು ಆ ವಚನಗಳನ್ನು ಓದುವಾಗ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ ಪ್ರಿಯರೇ. ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ. ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ 13-14 ವಚನಗಳು ಪ್ರಿಯರೇ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸಾಕು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯರೇ, ನಾವು ಮುಂಚೆ ಏನ್ ಓದ್ಕೊಂಡ್ವಿ, ಹಾಲಿನಂತೆ ಒಯ್ದು ಮೊಸರಿನಂತೆ ಎಪ್ಪುಗಡಿಸಿದ್ದಾರೆ ದೇವರು. ಎಪ್ಪುಗಡಿಸಿ ಎಲ್ಲಿಟ್ಟಿದ್ದಾರೆ ಅಂತಂದ್ರೆ ತಾಯಿ ಗರ್ಭದಲ್ಲಿ ಇಟ್ಟಿದ್ದಾರೆ. ತಾಯಿ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ಯಾರು ರೂಪಿಸಿದಾರಂತೆ? ತಾಯಿ ಗರ್ಭದಲ್ಲಿ ದೇವರು ರೂಪಿಸಿದಾರಂತೆ ಪ್ರಿಯರೇ. ನಾವು ಒಂದು ಆಲೋಚನೆ ಮಾಡೋಣ ಇಲ್ಲಿ. ನಮ್ಮ ದೇವರ ಒಂದು ಸ್ವರೂಪ ಹೆಂಗಿದೆ ಅಂತಂದ್ರೆ, ಭೂಮಿ ಪಾದಪೀಠ ಆಗಿದೆ, ಆಕಾಶ ಸಿಂಹಾಸನ ಆಗಿದೆ ಪ್ರಿಯರೇ. ನಾವ್ ಇವತ್ತು 6 ಅಡಿ 7 ಅಡಿ ಇದ್ದವರು ದೇವರ ಮುಂದೆ ಹೆಂಗ್ ಕಾಣ್ತೀವಿ ಅಂತಂದ್ರೆ, ಒಂದ್ ಚಿಕ್ಕ ಇರುವೆ, ಒಂದ್ ಧೂಳ್ ತರ ಕಾಣ್ತೀವಿ. ಇಂತ ದೊಡ್ಡ ದೇವರು ಇಂತ ಚಿಕ್ಕ ಒಂದು ಗರ್ಭದಲ್ಲಿ ಆತನ ಕೈಗಳಿಂದ ಚಿಕ್ಕ ಒಂದು ಪಿಂಡವನ್ನು ಹಿಡಿದುಕೊಂಡು ಹೆಂಗ್ ರೂಪಿಸ್ತಾ ಇದಾರೆ ಪ್ರಿಯರೇ, ಹೌದಾ? ನಮ್ಗೆ ಚಿಕ್ಕ ಮಕ್ಕಳ ಆಟ ಸಾಮಾನು ಬರುತ್ತೆ ಪ್ರಿಯರೇ ಅಡಿಗೆ ಮಾಡಕ್ಕೆ. ಆ ಚಿಕ್ಕ ಆಟ ಸಾಮಾನುಗಳಲ್ಲಿ ನಮ್ಗೆ ಅಡಿಗೆ ಮಾಡಕ್ ಆಗಲ್ಲ. ಆದ್ರೆ ದೇವರು
ಅಂತ ಉತ್ತಮವಾದ ದೊಡ್ಡ ಅಂತ ರೂಪದಲ್ಲಿರುವಂತ ದೇವರು ಎಷ್ಟು ಕಷ್ಟಪಟ್ಟು ತಾಯಿ ಗರ್ಭದಲ್ಲಿ ನಮ್ಮ ರೂಪವನ್ನು ರೂಪಿಸಬಹುದು ಪ್ರಿಯರೇ. ಯಾವತ್ತಾದ್ರೂ ನಾವ್ ಆಲೋಚನೆ ಮಾಡಿದೀವ? ಅಷ್ಟು ದೊಡ್ಡ ದೇವರಲ್ವಾ, ಅಷ್ಟು ದೊಡ್ಡ ಆತ್ಮ ಸ್ವರೂಪನಲ್ವಾ ಆತನು ತಾಯಿ ಗರ್ಭದಲ್ಲಿ ಹೆಂಗ್ ರೂಪ ಮಾಡ್ತಾ ಇದ್ದಾನೆ. ಅಮ್ಮ ಮಾಡ್ಕೊಂಡ್ಲಾ ತನ್ನ ಹೊಟ್ಟೆಯಲ್ಲಿ ತನ್ನ ಮಗುವನ್ನು ಕಣ್ಣು ಕಾಲು ಮೂಗು ಕೈ ಕಾಲು ಅಂತಂದ್ರೆ ಇಲ್ಲ ಪ್ರಿಯರೇ. ಹೋಗ್ಲಿ ಅಪ್ಪ ಮಾಡಿದಾನ ಅಂತಂದ್ರೆ ಇಲ್ಲ ಪ್ರಿಯರೇ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ, ನೀನು ನನ್ನ ಅದ್ಭುತವಾಗಿ ವಿಚಿತ್ರವಾಗಿ ರಚಿಚಿತ್ರದಿಂದ ನಿನ್ನನ್ನು ನಾನು ಕೊಂಡಾಡುತ್ತೇನೆ ಅಂದ್ಬಿಟ್ಟು ಇಲ್ಲಿ ಕೀರ್ತನಗಾರನು ಭಕ್ತನು ಹೇಳ್ತಾ ಇದ್ದಾನ ಪ್ರಿಯರೇ. ನಾವ್ ಒಂದು ಸಲ ಆಲೋಚನೆ ಮಾಡೋಣ, ಆ ದೇವರು ಒಂದೇ ಒಂದು ಬಾಲ್ ತರ ಇರುವಂತ ಆ ಒಂದು ರಕ್ತದ ಪಿಂಡವನ್ನು ಇಟ್ಟುಕೊಂಡು ಅದರಲ್ಲಿ ಕಣ್ಣು ಹೆಂಗ್ ಮಾಡಿದ್ರು, ಕಿವಿಗಳು ಹೆಂಗ್ ಮಾಡಿದ್ರು, ಮೂಗ್ಗಳು ಹೆಂಗ್ ಮಾಡಿದ್ರು, ಅರ್ಥ ಆಗಲ್ಲ ಪ್ರಿಯರೇ. ನಮ್ಗೆ ಭಯ ಆಗುತ್ತೆ. ದಾವೀದನು ಭಕ್ತನಾದಂತ ದಾವೀದನವರು ಹೇಳಿದ ಹಾಗೆ ನಮ್ಗೆ ಆಶ್ಚರ್ಯ ಆಗುತ್ತೆ ಪ್ರಿಯರೇ, ಭಯ ಆಗುತ್ತೆ ಪ್ರಿಯರೇ. ನಾವು 3 ತಿಂಗಳಿಗೆ 4 ತಿಂಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ಡಾಕ್ಟರ್ ಹೇಳ್ತಾ ಇರ್ತಾರೆ ಪ್ರಿಯರೇ, ಇವಾಗ ಹಾರ್ಟ್ ಬೀಟ್ ಬಂದಿದೆ, ಸ್ವಲ್ಪ ಕೈಕಾಲು ಆಡಿಸ್ತಾ ಇದಾರೆ, ತಲೆ ಆಗಿದೆ ಎಂದ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಿಯರೇ. ಆ ಸ್ಕ್ಯಾನಿಂಗ್ ನಲ್ಲೂ ನಮಗೂ ಕಾಣಿಸಲ್ಲ ಪ್ರಿಯರೇ, ಕರೆಕ್ಟ್ ಆಗಿ ಕಣ್ಣಿಗೆ ಕಾಣಿಸಲ್ಲ. ಕೈ ಇಲ್ಲಿದೆ, ತಲೆ ಇಲ್ಲಿದೆ ಅಂದ್ಬಿಟ್ಟು ಕಾಣಿಸಲ್ಲ ಪ್ರಿಯರೇ. ಆದರೆ ದೇವರು ಹೆಂಗ್ ರೂಪಿಸಿರ್ಬೋದು ಪ್ರಿಯರೇ ನಮ್ಮ ಒಂದು ರೂಪವನ್ನು. ಕರೆಕ್ಟ್ ಆಗಿ ಕಣ್ಣು ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ, ಮೂಗು ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ, ಬಾಯಿ ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ ಪ್ರಿಯರೇ. ಇದೆಲ್ಲ ಮಾಡಕ್ಕೆ ದೇವರು ಎಷ್ಟೊಂದು ಕಷ್ಟ ಇರ್ಬೋದು ಪ್ರಿಯರೇ. ಆದ್ರೆ ಆತ ತನ್ನ ಇಷ್ಟದಿಂದ ಮಾಡ್ಕೊಂಡಿದ್ದಾನಂತ ಪ್ರಿಯರೇ. ಇವತ್ತು ನಾವು ಪ್ರಪಂಚದಲ್ಲಿ ಎಷ್ಟು ಜನ ಮನುಷ್ಯರಿದೀವಿ, ಹೆಣ್ಮಕ್ಳಿದಾರೆ, ಗಂಡ್ ಮಕ್ಳಿದಾರೆ, ಎಲ್ಲರಿಗೂ 2 ಕಣ್ಣು 2 ಕಾಲು 2 ಕೈ ಎಲ್ಲ ಇದಾವೆ. ಆದ್ರೆ ಎಲ್ಲರೂ ಒಂದೇ ತರ ಇಲ್ಲ ಪ್ರಿಯರೇ, ಏನೋ ಒಂದು ಡಿಫರೆಂಟ್. ಎಲ್ಲ ಅವಯವಗಳು ಒಂದೇ ತರ, ಆದ್ರೆ ಕಾಣಿಸುವ ರೀತಿ ಮಾತ್ರ ಬೇರೆ ಪ್ರಿಯರೇ. ಎಲ್ಲರೂ ಕೈಗಳಿದಾವೆ, ಕೈಯಲ್ಲಿರುವ ಫಿಂಗರ್ ಪ್ರಿಂಟ್ ಬೇರೆ ಪ್ರಿಯರೇ. ಫಿಂಗರ್ ಪ್ರಿಂಟ್ ನಮ್ ಕಣ್ಣಲ್ಲಿ ನೋಡ್ಕೊಂಡ್ರೆ ನಮಗ್ ಕಾಣಲ್ಲ. ದೇವರು ಹೆಂಗೆ ಲೈನ್ ಹಾಕಿರ್ಬೋದು ಪ್ರಿಯರ ಫಿಂಗರ್ ಪ್ರಿಂಟ್. ನಮ್ ಕೈಯಲ್ಲಿ ಒಂದು ವೈಟ್ ಪೇಜ್ ಒಂದು ಪೆನ್ಸಿಲ್ ಕೊಟ್ಬಿಟ್ಟು ನಿಮ್ ಡ್ರಾಯಿಂಗ್ ಬರ್ದ್ಬಿಡ್ರಿ, ನಿಮ್ಮೊಂದು ಫೇಸ್ ಕಟ್ ಎಲ್ಲ ಗೀಚ್ ಬಿಡ್ರಿ ಪೆನ್ಸಿಲ್ ಅಲ್ಲಿ ಅಂದ್ರೆ ಆಗಲ್ಲ ಪ್ರಿಯರೇ. ಆದರೆ ತಾಯಿಯ ಗರ್ಭದಲ್ಲಿ ಹೆಂಗ ರೂಪ ಮಾಡಿರ್ಬೋದು. ಈ ದೇವರಿಗೆ ಕಷ್ಟ ಅನ್ಸ್ತೀರಾ? ಕಷ್ಟ ಅಲ್ಲ ಪ್ರಿಯರೇ. ಎಷ್ಟೋ ಮಂದಿನ ರೂಪ ಮಾಡಿದ್ದಾರೆ ದೇವರು, ಎಷ್ಟೋ ಜನನ ರೂಪಿಸಿದ್ದಾರೆ ದೇವರು. ಎಷ್ಟೊಂದು ಈ ಕೆಲಸ ಎಷ್ಟೊಂದು ಕಷ್ಟ ಆಗಿರ್ಬೋದು ಪ್ರಿಯ. ಈ ಕೆಲಸವನ್ನು ಮಾಡುವುದಕ್ಕೆ 9 ತಿಂಗಳು ಬೇಕಾಗುತ್ತೆ ಪ್ರಿಯರೇ. ಕೇವಲ ನಾವು 9 ತಿಂಗಳನ್ನು ಒತ್ತಿರುವಂತ ತಾಯಿ ಬಗ್ಗೆನೇ ನಾವು ಎಷ್ಟೋ ಅದ್ಭುತವಾಗಿ ಯಾಕೆ ಒಂದು ತ್ಯಾಗದ ಕುರಿತು ನಾವು ಮಾತನಾಡ್ಕೊಳ್ತೀವಿ ಪ್ರಿಯರೇ. ಯಾಕೆ ನಮ್ಮನ್ನು ರೂಪಿಸಿದ ದೇವರ ಬಗ್ಗೆ ನಾವು ಮಾತನಾಡುತ್ತಿಲ್ಲ? ಯಾಕೆ ನಮ್ಮನ್ನು ರೂಪಿಸಿರುವ ದೇವರನ್ನು ನಾವು ಕೊಂಡಾಡುತ್ತಿಲ್ಲ? ದೇವರು ತನ್ನ ಇಷ್ಟಾನುಸಾರವಾಗಿ ಕೈ ಹೆಂಗಿರ್ಬೇಕು, ಕಾಲು ಹೆಂಗಿರ್ಬೇಕು, ನೀನು ಮೇಲ್ ಆಗ್ಬೇಕಾ, ಫಿಮೇಲ್ ಆಗ್ಬೇಕಾ, ಹುಡುಗ ಆಗ್ಬೇಕಾ, ಹುಡುಗಿ ಆಗ್ಬೇಕಾ ಅಂದ್ಬಿಟ್ಟು ನಮ್ಮ ಒಂದು ಆಕಾರದ ಬಗ್ಗೆ ಎಷ್ಟು ಕನಸು ಕಂಡಿರ್ಬೋದು ಪ್ರಿಯರೇ ದೇವರು. ಈ ಮಗಳು ನನ್ಗೆ ಮಗಳಾಗಿ ಹುಟ್ಬೇಕು, ಈಕೆ ಕೈ ಕಾಲು ಹಿಂಗಿರ್ಬೇಕು, ಈಕಿನ ಕಲರ್ ಹಿಂಗಿರ್ಬೇಕು, ಈತ ನನ್ನ ಮಗನಾಗಿ ಹುಟ್ಟಬೇಕು, ಈತನ ಕಲರ್ ಹಿಂಗಿರ್ಬೇಕು, ಕಪ್ಪಗಿರ್ಬೇಕು, ಬೆಳಗಿರ್ಬೇಕು, ಕೆಂಪಗಿರ್ಬೇಕು ಅಂದ್ಬಿಟ್ಟು ದೇವರು ಎಷ್ಟು ಆಸೆ ಪಟ್ಟು ಮಾಡ್ಕೊಂಡಿದ್ದಾನೆ ಪ್ರಿಯರೇ. ನಾವು ತಾಯಿ ಗರ್ಭದಲ್ಲಿ ರೂಪಗಳ ಆಗುತ್ತಿರುವಾಗ, ನಮ್ಮ ಒಂದು ಬೆಳವಣಿಗೆ ಬೆಳೆತಿರುವಾಗ ಅಮ್ಮಂಗ್ ಗೊತ್ತಿಲ್ಲ ಪ್ರಿಯರೇ. ಟೈಮ್ ಸರಿಗೆ ಊಟ ಮಾಡ್ತಿದ್ದಾಳೆ, ನೀರ್ ಕುಡಿತಾ ಇದ್ದಾಳೆ, ಟ್ಯಾಬ್ಲೆಟ್ ಹಾಕೋತಾ ಇದ್ದಾಳೆ, ವಾಕಿಂಗ್ ಮಾಡ್ತಾ ಇದ್ದಾಳೆ, ಇದೆಲ್ಲ ಏನ್ ಅಮ್ಮಂಗ್ ಗೊತ್ತಿಲ್ಲ ಪ್ರಿಯರೇ. ಆದರೆ ನಮ್ಮನ್ನು ರೂಪಿಸಿರುವಂತ ದೇವರು ಇವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಪ್ರಿಯರೇ. 9 ತಿಂಗಳ ಅಲ್ಲಿ ಕಷ್ಟ ಪಡ್ತಿರೋದು, ತಾಯಿಗಿಂತ ಕಷ್ಟ ಪಡ್ತಿರೋರು, ತಾಯಿಗಿಂತ ಪ್ರೀತಿಯನ್ನು ತೋರಿಸ್ತಿರೋರು ಯಾರು ಅಂತಂದ್ರೆ ಪ್ರಿಯರೇ ದೇವರು ಪ್ರಿಯರೇ. ಏನೇನು ಮಾಡಿದ್ರು ದೇವರು ನಮ್ಗೆ ಈ ಒಂದು ಆಕಾರ, ಈ ಒಂದು ರೂಪ ಬರ್ಬೇಕಂದ್ರೆ ದೇವರು ಏನೆಲ್ಲ ಕೆಲಸ ಮಾಡಿದ್ರೆ ಅಂತ ನಾವು ಆಲೋಚನೆ ಮಾಡಿದ್ರೆ ನಮ್ ಕೆಳಗಡೆ ವಚನದಲ್ಲಿ ಕಾಣುತ್ತೆ ಪ್ರಿಯರೇ. ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ 15ನೇ ವಚನ ಪ್ರಿಯರೇ. ನಾನು ಬುದ್ಧ ಸ್ಥಳದಲ್ಲಿ ಏರ್ಪಡುತ್ತ
ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ನೋಡಿ ಪ್ರಿಯರೇ, ನಾವು ಇನ್ನು ಪಿಂಡವಾಗಿರುವಾಗಲೇ ದೇವರ ಕಣ್ಣಿಂದ ನಮ್ಮನ್ನು ನೋಡ್ತಾ ಇದ್ದಾನೆ, ರೂಪಿಸ್ತಾ ಇದ್ದಾನೆ. ನಮ್ಮ ದಿನಗಳು, ನಾವು ತಾಯಿ ಗರ್ಭದಲ್ಲಿ ಇವಾಗ ಡಾಕ್ಟರ್ಗಳು ಲೆಕ್ಕ ಮಾಡ್ತಾರೆ ಪ್ರಿಯರೇ, 4 ವಾರ ಆಗಿದೆ, 6 ವಾರ ಆಗಿದೆ, 1 ತಿಂಗಳಾಗಿದೆ, 2 ತಿಂಗಳಾಗಿದೆ ಎಂದು ಡಾಕ್ಟರ್ ಲೆಕ್ಕ ಮಾಡ್ತಿದ್ದಾರೆ. ಡಾಕ್ಟರ್ಗಿಂತ ಮೊದಲು, ನಮ್ಮ ಒಂದು ತಾಯಿಗಿಂತ ಮೊದಲು ನಮ್ಮನ್ನು ದಿನಗಳನ್ನ ಲೆಕ್ಕ ಯಾರು ಮಾಡ್ತಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ದೇವರು ಲೆಕ್ಕ ಮಾಡ್ತಿದಾರಂತ ಪ್ರಿಯರೇ. ತನ್ನ ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾ ಇದಾರಂತೆ. ಹೆಂಗೆ ಈ ತಿಂಗಳಲ್ಲಿ, ಈ ವಾರದಲ್ಲಿ ಈ ರೂಪವನ್ನು ಮಾಡ್ಬೇಕು, ನಾನು ಈ ವಾರದಲ್ಲಿ ಕೈ ಮಾಡ್ಬೇಕು, ನೆಕ್ಸ್ಟ್ ವಾರದಲ್ಲಿ ಕಾಲ್ ಮಾಡ್ಬೇಕು, ನೆಕ್ಸ್ಟ್ ವಾರದಲ್ಲಿ ಹಾರ್ಟ್ ಮಾಡ್ಬೇಕು, ಲಿವರ್ ಮಾಡ್ಬೇಕು. ಎಲ್ಲವನ್ನು ದೇವರು ಪ್ರೀತಿಯಿಂದ ತನ್ನ ಮನಸ್ಸಿನಲ್ಲಿ ಒಂದು ರೂಪನು ತನ್ನ ಮಗನು ಮಾಡ್ತಾ ಇದ್ದಾನೆ ಪ್ರಿಯರೇ. ತನ್ನ ಮಕ್ಕಳು ಹೆಂಗಿರ್ಬೇಕು ಅಂದ್ಬಿಟ್ಟು ಆಲೋಚನೆ ಮಾಡಿ ಕಷ್ಟಪಟ್ಟು ಪ್ರೀತಿಯಿಂದ ತನ್ನ ಕಷ್ಟ ಆದ್ರೂ ಪ್ರೀತಿಯಿಂದ ಸಂತೋಷದಿಂದ ಮಾಡ್ತಾ ಇದಾರಂತ ಪ್ರಿಯರೇ. ಅದೇ ಪ್ರಕಾರ ನಾವು ಯೋಬನ ಗ್ರಂಥ 10ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೋಬನ ಗ್ರಂಥ 10ನೇ ಅಧ್ಯಾಯ 11ನೇ ವಚನ. ನನ್ನನ್ನು ಎಲುಬು ನರಗಳಿಂದ ಎಳೆದು ಮಾಂಸ ಚರ್ಮಗಳಿಂದ ನನ್ನನ್ನು ಎಲುಬು ನರಗಳಿಂದ ಎಳೆದು ಮಾಂಸದ ಚರ್ಮಗಳಿಂದ ಒದಿಸಿ ನೀನು ನನ್ನ ಜೀವನವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ. ನಮಗೆ ಈ ಮೇಲೆ ಕಾಣ್ತಿರುವಂತ ಒಂದು ಚರ್ಮ ಆಗಿರ್ಲಿ, ಒಳಗೇರಿರುವಂತ ಎಲುಬುಗಳಾಗಿರ್ಲಿ, ನರಗಳಾಗಿರ್ಲಿ, ಮಾಂಸಗಳಾಗಿರ್ಲಿ, ಒಂದಕ್ಕೊಂದು ಜೋಡಿಸಿ ದೇವರು ಏನ್ ಮಾಡಿದ್ದಾನಂತೆ, ನಾವೊಂದು ಜೀವವುಳ್ಳ ಒಂದು ರೂಪವಾಗಿ, ಒಂದು ಆಕಾರವಾಗಿ ದೇವರು ಮಾಡ್ತಾ ಇದ್ದಾನಂತ ಪ್ರಿಯರೇ. ಫಸ್ಟ್ ಎಲುಬುಗಳನ್ನ ಹಾಕಬೇಕಾ, ಇಲ್ಲ ನರಗಳನ್ನ ಹಾಕಬೇಕಾ, ಮಾಂಸಗಳನ್ನ ಹಾಕಬೇಕಾ, ಆಮ್ಯಾಗ ನಾವು ಚರ್ಮವನ್ನು ಒದಿಸ್ಬೇಕಾ? ಎಲ್ಲಾದ್ರೂ ಕೈಕಾಲ್ ಮುರಿದವ್ರನ್ನ ಕೇಳಿದ್ರೆ ಅವ್ ಯಾವ್ಯಾವ ಎಲ್ಲೆಲ್ಲಿ ಅಟ್ಯಾಚ್ ಆಗಿದೋ ನಮ್ಗೆ ಗೊತ್ತಿರಲ್ಲ ಪ್ರಿಯರೇ. ಡಾಕ್ಟರ್ಗೆ ಹೇಳಿದ್ರೆ ಅದನ್ನ ಒಂದು ಸರಿ ಮಾಡಕ್ಕೆ ಸುಮ್ನೆ ಒಂದ್ ಮೇಲೆ ಚರ್ಮ ಹೋಗಿದ್ರೇನೆ ಅದ್ರ ಒಳಗ್ ಕ್ಲೀನ್ ಮಾಡ್ಬೇಕು, ಸ್ಟಿಚ್ ಹಾಕ್ಬೇಕು, ಒರೆಸ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ, ಇಷ್ಟು ಟೈಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ದೇವರು ಎಲ್ಲಾ ದೇಹವನ್ನು ಯಾವ ನರಗಳಿಂದ ರೆಡಿ ಮಾಡಿರ್ಬೋದು, ಹೆಂಗ್ ಆಲೋಚನೆ ಮಾಡಿರ್ಬೋದು ಪ್ರಿಯರೇ. ಫಸ್ಟ್ ಎಲುಬು ಇಡ್ಬೇಕಾ, ಮಾಂಸ ಇಡ್ಬೇಕಾ, ಅದ್ರ ಮೇಲೆ ನರಗಳು ಬರ್ಬೇಕು, ಅದ್ರ ಮೇಲೆ ಚರ್ಮ ಬರ್ಬೇಕು, ಆ ಚರ್ಮದ ಮೇಲೆ ಬೆಳ್ಳುಗಳು ಇರ್ಬೇಕು, ಕೈ ಇರ್ಬೇಕು, 5 ಬೆಳ್ಳಿರ್ಬೇಕು, ಆ ಬೆಳ್ಳಿಗೆ ಉಗುರುಗಳು ಇರ್ಬೇಕು. ಹೌದಾ ಪ್ರಿಯರೇ? ನಮ್ಮ ಒಂದು ಮಾನವನ ಆಕಾರ ದೇವರು ಹೆಂಗ್ ಮಾಡಿದಾನೆ ಅಂದ್ಬಿಟ್ಟು ಒಂದೊಂದು ವಿಷಯಗಳು ನಮ್ಗೆ ತಿಳಿದುಕೊಂಡ್ರೆ ಪ್ರಿಯರೇ ಆಶ್ಚರ್ಯ ಅಲ್ಲ ಪ್ರಿಯರೇ, ತುಂಬಾ ಭಯ ಆಗುತ್ತೆ ಪ್ರಿಯರೇ. ಅಮ್ಮಂಗಿಂತ ನಮ್ಮನ್ನು ತುಂಬಾ ಪ್ರೀತಿ ಮಾಡಿದ್ದು ಯಾರು ಪ್ರಿಯರೇ? ದೇವರ ಪ್ರಿಯರೇ. ಅಮ್ಮ ತಾಯಿ ಗರ್ಭದಲ್ಲಿ ಮಗುದೆ ಅಂದ್ಬಿಟ್ಟು ನೋಡ್ದೇನೆ ಏನೇನೋ ಕನ್ಸು ಕಟ್ಟಿರ್ಬೋದು ಪ್ರಿಯರೇ. ಆದರೆ ದೇವರು ನಮ್ಮನ್ನು ನೋಡ್ತಾ, ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಅವ್ರು ಕನ್ಸು ಕಟ್ಕೊಂಡಿದಾರೆ ಪ್ರಿಯರೇ. ನಮ್ಮ ಮೇಲೆ ತುಂಬಾ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಯಾವ ರೂಪದಲ್ಲಿ ತಾನು ಇಷ್ಟಪಟ್ಟು ನಮ್ಮನ್ನು ಮಾಡ್ತಾ ಇದ್ದಾನೆ ಅಂದ್ಬಿಟ್ರೆ ಆ ಪ್ರೀತಿ ನಾವು ವರ್ಣಿಸಕ್ ಆಗಲ್ಲ ಪ್ರಿಯರೇ. ಆ ಪ್ರೀತಿನ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ಪ್ರಿಯರೇ. ಯಾರಿಗಾದ್ರೂ ಕಿಡ್ನಿ ಫೇಲ್ ಆಯ್ತು ಅಂದ್ಬಿಟ್ರೆ ಯಾರಿ ಡಾಕ್ಟರ್ಗಳು ಕಿಡ್ನಿ ರೆಡಿ ಮಾಡ್ಬಿಟ್ಟು ಫಿಕ್ಸ್ ಮಾಡಲ್ಲ ಪ್ರಿಯರೇ. ಇನ್ನ ಒಬ್ಬರು ಕಿಡ್ನಿ ಅಂತ ತೆಗೆದೇ ಇಡಬೇಕು ಪ್ರಿಯರೇ. ಕಿಡ್ನಿ ಹೆಂಗ್ ರೆಡಿ ಮಾಡೋದೋ ಯಾರಿಗ್ ಗೊತ್ತಿಲ್ಲ, ಹಾರ್ಟ್ ಹೆಂಗ್ ರೆಡಿ ಮಾಡ್ಬೇಕೋ ಗೊತ್ತಿಲ್ಲ, ಬ್ಲಡ್ ಹೆಂಗ್ ರೆಡಿ ಮಾಡ್ಬೇಕೋ ಗೊತ್ತಿಲ್ಲ ಪ್ರಿಯರೇ. ಬ್ಲಡ್ ಕಮ್ಮಿ ಇದೆ ಅಂತ ಅಂದ್ಬಿಟ್ರೆ ಏನ್ ಹೇಳ್ತಾರೆ, ದೇವ್ರು ಮಾಡಿಲ್ವಾ, ಆಪಲ್ ತಿನ್ನು, ದಾಳಿಂಬ್ರೆ ತಿನ್ನು, ಬೀಟ್ರೂಟ್ ತಿನ್ನು ಅಂತ ಹೇಳ್ತಾರೆ ಪ್ರಿಯರೇ. ಮತ್ತೆ ಇವೆಲ್ಲ ತಿನ್ನು ಅವಾಗ ಬ್ಲಡ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ದೇವ್ರ ಹೆಂಗ್ ಮಾಡಿದ್ರು ಪ್ರಿಯರೇ? ಹೌದಲ್ವಾ? ನಮ್ಮ ಒಳಗಡೆ ಇರುವಂತ ಎಷ್ಟು ಲೀಟರ್ ರಕ್ತ ಇರುತ್ತೆ ಪ್ರಿಯರೇ? 9 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ, 15 ಪಾಯಿಂಟ್ ಇದೆ ಅಂತ ಮಾತನಾಡ್ಕೊಳ್ತೀವಿ. ಈ ರಕ್ತ ನಮ್ ಮೈ ಒಳಗೆ ಹೆಂಗ್ ಬಂತು? ಯಾರು ತುಂಬಿಸಿದ್ರು ನಮ್ ಮೈ ಒಳಗೆ ರಕ್ತ? ನೋಡಿ ಪ್ರಿಯರೇ, ದೇವರು ನಮ್ಮ ಮೇಲೆ
ನಮ್ಗೆಲ್ಲ ನಮ್ ರೂಪ ಏನು ಬೇಕು, ನಾವು ಒಂದ್ ವೇಳೆ ಭೂಮಿ ಮೇಲೆ ಬಂದ್ರೆ ನಾವು ಜೀವಿಸೋಕೆ ಏನು ಬೇಕು, ಗಾಳಿ ಬೇಕಾ, ನೀರು ಬೇಕಾ, ಹಣ್ಣು ಬೇಕಾ, ತರಕಾರಿ ಬೇಕಾ, ಅಕ್ಕಿ ಬೇಕಾ, ಎಲ್ಲವನ್ನು ರೆಡಿ ಮಾಡ್ಬಿಟ್ಟಿದಾರ ಪ್ರಿಯರೇ. ಎಷ್ಟು ಪ್ರೀತಿ ಇದ್ರೆ ನಮ್ಮ ಒಂದು ಜೀವನದ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತಾರ ಪ್ರಿಯರೇ. ದೇವ್ರು ನಮ್ಮನ್ನು ರೂಪಿಸಿದ ಪ್ರೀತಿ ತುಂಬಾ ಉತ್ತಮವಾದಂತದ್ದು ಪ್ರಿಯರೇ. ಇವತ್ತು ನಾವು ಯಾರು ಈ ರೂಪಿಸಿದ ಪ್ರೀತಿಯ ಬಗ್ಗೆ ನಾವು ಮಾತನಾಡ್ಕೊಳ್ತಾ ಇಲ್ಲ ಪ್ರಿಯರೇ. ನಿಜವಾಗ್ಲೂ ನಮ್ಮ ಒಂದು ರೂಪ ನೋಡ್ಕೊಂಡಾಗ, ನಾನು ಒಂದೊಂದ್ಸಲ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನನ್ ಕಣ್ಣು ಹಂಗಿದೆ, ನನ್ನ ಮೂಗ್ ಹಂಗಿದೆ, ನನ್ ತುಟಿ ಹಿಂಗಿದೆ, ನನ್ ಕಲರ್ ಹಂಗಿದೆ ಅಂತ ಅನ್ಕೊಳ್ತೀವಿ ಪ್ರಿಯರೇ. ಆದ್ರೆ ಆ ಕಣ್ಣು ಮೂಗು ಕಲರು ಯಾರು ಕೊಟ್ಟಿದ್ದಪ್ಪ ಅಂತಂದ್ರೆ ದೇವರು ತನಗೆ ಇಷ್ಟವಾಗಿ ಆ ಕಲರ್ ನಿಮ್ಗೆ ಕೊಟ್ಟಿದ್ದಾನು ಪ್ರಿಯರೇ, ನನ್ ಕೊಟ್ಟಿದ್ದಾನು ಪ್ರಿಯರೇ. ಯಾರ್ಯಾರು ಯಾವ ಕಲರ್ ಅಲ್ಲಿ ಇರ್ಬೇಕು, ಯಾರ್ಯಾರು ಉದ್ದ ಇರ್ಬೇಕು, ಯಾರ್ಯಾರು ಕುಳ್ಳಕ್ಕಿರ್ಬೇಕು, ಯಾರ್ಯಾರು ಹೈಟ್ ಇರ್ಬೇಕು ಅಂದ್ಬಿಟ್ಟು ದೇವರು ಇಷ್ಟಪಟ್ಟು ಭೂಮಿ ಮೇಲೆ ಮನುಷ್ಯರನ್ನು ಮಾಡ್ಕೊಳ್ತಿದ್ದಾನೆ ಪ್ರಿಯರೇ. ನಾವು ಇವ್ರನ್ನ ನೋಡ್ಬಿಟ್ಟು ಕಾಮೆಂಟ್ ಗಳು ಮಾಡ್ತಾ ಇದೀವಿ, ಕುಳ್ಳಕ್ಕಿದ್ದಾನೆ, ಕಪ್ಪಗಿದ್ದಾನೆ, ಕೆಂಪಗಿದ್ದಾಳೆ. ಇಲ್ಲ ಪ್ರಿಯರೇ, ನಾವು ಕಾಮೆಂಟ್ ಮಾಡೋಷ್ಟು ನಮ್ಗೆ ಅಷ್ಟಿಲ್ಲ. ದೇವರು ನಮ್ಗೆ ಪ್ರೀತಿಯಿಂದನೇ ಎಲ್ಲವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಭೂಮಿ ಮೇಲೆ ಬಂದಾಗ್ಲಿದ್ದ ನಮ್ಮ ತಾಯಿಯನ್ನೇ ನಾವು ನೋಡಿರೋದು, ನಮ್ಮ ತಾಯಿ ನಮ್ಮನ್ನು ಸಾಕಿರೋದು, ನಮ್ಮ ತಾಯಿ ನಮ್ಮನ್ನು ಬೆಳೆಸಿರೋದು. ನಮ್ಗೆ ತಾಯಿನೇ ಮುಖ್ಯ. ನನ್ನ ಈ ಜೊತೆಯಲ್ಲಿ ಯಾವಾಗ್ಲೂ ಇರೋದು ನಮ್ಮ ತಾಯಿನೇ ಅಂದ್ಬಿಟ್ಟು ತಾಯಿ ಬಗ್ಗೆ ತುಂಬಾ ಹೊಗಳ್ಕೊಳ್ತೀವಿ ಪ್ರಿಯರೇ. ನಾವು ತಾಯಿ ಬಗ್ಗೆ ತುಂಬಾ ಹೆಮ್ಮೆ ರೀತಿಯಲ್ಲಿ ಮಾತನಾಡ್ತೀವಿ ಪ್ರಿಯರೇ. ಆದ್ರೆ ದೇವರು ತಾಯಿಯನ್ನು ಎಲ್ಲಿ ಕಮ್ಮಿ ಮಾಡಿಲ್ಲ ಪ್ರಿಯರೇ. ನಿಮ್ಮ ತಾಯಿಯನ್ನು ನೀವು ಸನ್ಮಾನಿಸಿರಿ, ಗೌರವಿಸಿರಿ, ತಾಯಿಯ ಉಪದೇಶವನ್ನು ನೀವು ಕೇಳಿರಿ. ಆದ್ರೆ ನಿಮ್ ತಾಯಿಗಿಂತ ನಾನು ಜಾಸ್ತಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವು ಕೀರ್ತನೆಗಳ ಗ್ರಂಥ ಯಶಾಯನ ಗ್ರಂಥ 49ನೇ ಅಧ್ಯಾಯ, ಯಶಾಯನ ಗ್ರಂಥ 49ನೇ ಅಧ್ಯಾಯ 15, 16 ವಚನಗಳು ಓದಿಕೊಳ್ಳೋಣ ಪ್ರಿಯರೇ. ಯಶಾಯನ ಗ್ರಂಥ 49ನೇ ಅಧ್ಯಾಯ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ಸಾಕು ಪ್ರಿಯರೇ. ಇಲ್ಲಿ ದೇವರು ಹೇಳ್ತಿದ್ದಾನೆ, ನಾವು ತಾಯಿ ಬಗ್ಗೆ ಮಾತನಾಡ್ತಿರುವಾಗ, ಇಲ್ಲಪ್ಪ ನಿನ್ನ ತಾಯಿಗಿಂತ ನಾನು ನಿನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತೀನಿ. ಒಂದ್ ವೇಳೆ ಒಬ್ಬ ಹೆಂಗಸು, ಒಬ್ಬ ತಾಯಿ ತನ್ನ ಕೂಸನ್ನು ಮರ್ತಾಳು, ಆದ್ರೆ ನಾನು ನಿನ್ನನ್ನು ಮರೆಯಲ್ಲ. ಒಂದು ವೇಳೆ ಮರ್ತಾಳು, ನಾನಾದ್ರೂ ನಿನ್ನನ್ನು ಮರೆಯನು. ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ನಾವು ಈ ಲೋಕದಲ್ಲಿ ಅನೇಕ ಸಂದರ್ಭಗಳಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ ಪ್ರಿಯರೇ. ಎತ್ತ ಮಕ್ಕಳನ್ನೇ ಬಿಟ್ಬಿಟ್ಟು ಅವರ ಒಂದು ಖುಷಿಗೆ, ಅವರ ಒಂದು ಸಂತೋಷಕ್ಕೆ ಬಿಟ್ಟೋಗ್ತಾ ಇದ್ದಾರೆ. ಎತ್ತ ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಂದು ಸಂತೋಷಕ್ಕೆ ಮಗು ಅಡ್ಡು ಬರುತ್ತೆ ಅಂದ್ಬಿಟ್ಟು, ಅವರ ಒಂದು ಆನಂದವನ್ನ ಹಾಳು ಮಾಡುತ್ತೆ ಮಗು ಅಂದ್ಬಿಟ್ಟು. ನಾವು ಸತ್ಯವೇದದಲ್ಲಿ ನೋಡಿದ್ರು ಕಾಣುತ್ತೆ ಪ್ರಿಯರೇ. ಸೊಲೊಮೋನ್ ರಾಜನ ಕಾಲದಲ್ಲಿ ಇಬ್ಬರು ತಾಯಂದಿರು ಏನ್ ಮಾಡ್ತಾರೆ ಪ್ರಿಯರೇ, ಅವ್ರ ತಿನ್ನೋಕೆ ಊಟ ಇಲ್ಲ ಅಂದ್ಬಿಟ್ರೆ ತನ್ನ ಮಕ್ಕಳನ್ನ ಬೇಯಿಸ್ಕೊಂಡು ತಿನ್ಬಿಡ್ತಾರ ಪ್ರಿಯರೇ. ಹೌದಾ? ಅಂದ್ರೆ ಒಂದೊಂದ್ಸಲ ತಾಯಿನೂ ಮರ್ತೋಗ್ಬಿಡ್ತಾಳೆ, ಇದು ನಾನ್ ತಿನ್ಬಾರ್ದು, ನನ್ನ ಗರ್ಭದಿಂದ ಎತ್ತಿರುವಂತ ಮಗು, ಇದನ್ನು ನಾನು ಬೆಂಕಿಯಲ್ಲಿ ಹಾಕಿ ಬೇಯಿಸ್ಕೊಂಡು ನಾನು ತಿನ್ಬಾರ್ದು ಅಂದ್ಬಿಟ್ಟು ಆಕಿಗೆ ನೆನಪಾಗ್ಲಿಲ್ಲ ಪ್ರಿಯರೇ. ಸೊಲೊಮೋನ್ ರಾಜನ ಕಾಲದಲ್ಲಿ ಒಂದು ಮಗುವನ್ನು ಬೇಯಿಸ್ಕೊಂಡು ಇಬ್ಬರು ತಾಯಂದಿರು ತಿಂದ್ಬಿಟ್ರು ಪ್ರಿಯರೇ. ಆತರ ನಾನು ಮಾಡಲ್ಲ. ನಾನು ಯಾಕಂದ್ರೆ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ನಿಮ್ಮ ಒಂದು ರೂಪವನ್ನು ನಾನು ಎಲ್ಲಿ ಇಟ್ಕೊಂಡಿದೀನಿ ಗೊತ್ತಾ? ನಾನು ಟ್ಯಾಟೋ ಹಾಕೊಂಡಿಲ್ಲ, ನನ್ನ ಅಂಗೈಯಲ್ಲೇ ನಾನು ಚಿತ್ರಿಸ್ಕೊಂಡಿದೀನಿ. ಅಷ್ಟೊಂದು ಪ್ರೀತಿ ಮಾಡ್ತೀನಿ, ಅಷ್ಟೊಂದು ಲವ್ ಮಾಡ್ತೀನಿ ನಿಮ್ಮನ್ನ. ಹೌದಾ? ದೇವರು ನಿಜವಾಗ್ಲೂ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಂದ್ರೆ ಹೌದು ಪ್ರಿಯರೇ. ಅದಕ್ಕಾಗಿಯೇ ನಮ್ಗೆ ಇಷ್ಟೊಂದು ನಮ್ಗೆ ರೂಪವನ್ನು, ಸ್ವರೂಪವನ್ನು, ನಾವು ಬದುಕುವುದಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಆಯುಷ್ ಕಾಲವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಅವರ ನಮ್ಮ ಒಂದು ರೂಪವನ್ನು ಅವ್ರ ಅಂಗೈಯಲ್ಲಿ ಬರ್ಕೊಂಡು ನೋಡ್ತಾ ಇದಾರ ಪ್ರಿಯರೇ. ನಾವ್ ಹೆಂಗಿದೀವಿ, ಚೆನ್ನಾಗಿದೀವ, ಸೂಪರ್ ಆಗಿದೀವ, ಸಂತೋಷವಾಗಿದೀವ ಅಂದ್ಬಿಟ್ಟು ನೋಡ್ತಾ ಇದಾರ ಪ್ರಿಯರೇ. ಆದರೆ ನಮ್ಮ ತಾಯಿ, ನಮ್ಮನ್ನ ಎತ್ತಿರುವಂತ ತಾಯಿ ಕೂಡ ಒಂದು ಸಲ ನಮ್ಮನ್ನು ಮರಿಬಹುದು. ಆದ್ರೆ ನಮ್ಗೆ ರೂಪವನ್ನು ಕೊಟ್ಟಿರುವ ದೇವರು
ನಮ್ಮನ್ನು ನಿರ್ಮಿಸಿಕೊಂಡಿರುವ ದೇವರು ನಮ್ಮನ್ನು ಮರೆಯಲ್ಲ ಪ್ರಿಯರೇ. ಎತ್ತ ತಾಯಿ ನಮ್ಮನ್ನು ಎಷ್ಟೊಂದ್ ಕಾಲ ಎತ್ಕೊಂಡು ಒತ್ಕೊಂಡು ತಿರ್ಗಾಡ್ತಾಳ ಅಂತಂದ್ರೆ ನಮ್ಗೊಂದ್ 5 ವರ್ಷ 6 ವರ್ಷ ಬರೋ ಗಂಟ ಸೊಂಟದಲ್ಲಿ ಇಟ್ಕೊಂಡು ಅಮ್ಮ ಒತ್ಕೊಂಡ್ ತಿರ್ಗಾಡ್ತಾಳ ಪ್ರಿಯರೇ. ಆದರೆ ದೇವರು 5 ವರ್ಷ 6 ವರ್ಷ ಓದ್ಕೊಳಲ್ಲ ಅಂತ ಪ್ರಿಯರೇ. ನೀನು ಎಷ್ಟು ವರ್ಷ ಬದುಕುತ್ತಿದೀಯ, ನೀನ್ ಅಷ್ಟು ವರ್ಷ ನೀನ್ ಅಂದ್ರೆ ನನ್ಗಿಷ್ಟ. ನೀನ್ ಹೆಂಗಿದ್ರು ನಾನು ಒತ್ಕೊಳ್ತೀನಿ, ನೀನ್ ಹೆಂಗಿದ್ರು ನನ್ನ ಭುಜದ ಮೇಲೆ ನಾನು ಒತ್ಕೊಳ್ತೀನಿ, ನನ್ನ ಸೊಂಟದ ಮೇಲೆ ನಾನು ಒತ್ಕೊಳ್ತೀನಿ ಅಂತ ದೇವರು ಹೇಳ್ತಾ ಇದಾರೆ ಪ್ರಿಯರೇ. ಅದೇ ಯೆಶಾಯನ ಗ್ರಂಥ 46ನೇ ಅಧ್ಯಾಯ, ಯೆಶಾಯನ ಗ್ರಂಥ 46ನೇ ಅಧ್ಯಾಯ, ಯೆಶಾಯನ ಗ್ರಂಥ 46ನೇ ಅಧ್ಯಾಯ 4ನೇ ವಚನ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗ್ಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ಏನಂತ ಪ್ರಿಯರೇ, ನೀವು ಮುಪ್ಪಾದ್ರೂ, ನೀವು 40 ವರ್ಷ ಆಯ್ತಾ, 50 ವರ್ಷ ಆಯ್ತಾ, 60 ವರ್ಷ ಆಯ್ತಾ, 70 ವರ್ಷ ಆಯ್ತಾ, ಆದ್ರೂ ನಾನು ನಿಮ್ಗೆ ಆಧಾರವಾಗಿರ್ತೀನಿ, ನಿಮ್ಮನ್ನು ನಾನು ಒತ್ತುಕೊಂಡು ಸಹಿಸ್ಕೊಳ್ತೀನಿ ಅನ್ಬಿಟ್ಟು ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಎಷ್ಟೊಂದು ಉತ್ತಮವಾದದ್ದಲ್ವಾ ನಮ್ಮನ್ನು ರೂಪಿಸಿದ ದೇವರ ಪ್ರೀತಿ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಎಷ್ಟು ವರ್ಷ ಒತ್ಕೊಳ್ತಾರೆ ಪ್ರಿಯರೇ? ಎಷ್ಟು ವರ್ಷ ಕಾಪಾಡ್ಕೊಳ್ತಾರೆ? 5-6 ವರ್ಷ ಒತ್ಕೊಳ್ತಾರೆ ಪ್ರಿಯರೇ. 20-30 ವರ್ಷ ನಮಗ್ ಸಾಕಿ ಸಲಗುತ್ತಾರೆ ಪ್ರಿಯರೇ. ಆಮೇಲೆ ನಾವೇ ಇನ್ನೊಬ್ಬರನ್ನು ನೋಡ್ಕೋಬೇಕು, ನಾವು ಮಕ್ಕಳನ್ನು ನೋಡ್ಬೇಕು, ಅವರನ್ನು ನೋಡ್ಬೇಕು. ಆದ್ರೆ ನಿನ್ಗೆ ಯಾವ ಸ್ಥಿತಿಯನ್ನಿರ್ಲು, ನಿನ್ಗೆ ಎಷ್ಟು ವಯಸ್ಸಾಗಿರ್ಲು, ಏನಾಗಿರ್ಲಿ, ನಾನು ನಿನಗೆ ಆಧಾರವಾಗಿರ್ತೀನಿ. ನಿನ್ನ ಮುಪ್ಪಿನ ಕಾಲದಲ್ಲೂ ನಾನು ಹೊತ್ತುಕೊಂಡು ತಿರುಗಾಡ್ತೀನಿ, ನಾನು ಸಹಿಸ್ಕೊಳ್ತೀನಿ ನಿನ್ನನ್ನು. ಅದಕ್ಕೆ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅನ್ಬಿಟ್ಟು ದೇವ್ರು ಹೇಳ್ತಿದಾರೆ ಪ್ರಿಯರೇ. ಹೌದಾ ಅಂದ್ರೆ ಪ್ರಿಯರೇ, ನಿಜವಾಗ್ಲು ಪ್ರಿಯರೇ, ತಾಯಿಗಿಂತಲೂ ನಮ್ಮ ಬಗ್ಗೆ ಕನಸು ಕಟ್ಕೊಂಡಿದ್ದು, ತಾಯಿಗಿಂತ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದ್ದು, ತಂದೆ ತಾಯಿಗಿಂತಲೂ ಈ ಲೋಕದಲ್ಲಿ ಯಾರಾದ್ರೂ ಎಲ್ಲರಿಗಿಂತಲೂ ನಿಮ್ಮನ್ನು ಜಾಸ್ತಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ. ಆ ಪ್ರೀತಿಯಿಂದಲೇ ನಾನು ನಿಮ್ಮನ್ನು ತಾಯಿ ಗರ್ಭದಲ್ಲಿ 9 ತಿಂಗಳ ಕಾಲ ನನ್ನ ಸ್ವಾಸ್ಥಗಳಿಂದ ನಿಮ್ಮನ್ನು ರೂಪ ಮಾಡಿದೀನಿ. ನಿಮ್ಮನ್ನು ನಾನು ತುಂಬಾ ಪ್ರೀತಿ ಮಾಡ್ತೀನಿ, ನಿಮಗೆ ಆಧಾರವಾಗಿ ಇರ್ತೀನಿ ಅನ್ಬಿಟ್ಟು ತಂದೆಯಾಗಿರೋ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಈ ಲೋಕದಲ್ಲಿ ನಾವು ತಾಯಿ ಕುರಿತು ಅನೇಕ ಸಂದರ್ಭಗಳಲ್ಲಿ ಮಾತನಾಡ್ಕೊಳ್ತೀವಿ, ಮದರ್ಸ್ ಡೇ ಮಾಡ್ಕೊಳ್ತೀವಿ ಪ್ರಿಯರೇ. ಯಾವತ್ತಾದ್ರೂ ನಮ್ಮ ದೇವರನ್ನು ನೆನೆಸ್ಕೊಂಡು, ದೇವರೇ ನಾನ್ ನಿನಗೋಸ್ಕರ ಬದುಕ್ತೀನಿ, ದೇವರೇ ನನಗೆ ಇಷ್ಟೆಲ್ಲ ನೀನು ಕೊಟ್ಟಿದೀಯಲ್ಲ, ಇಷ್ಟೊಂದೆಲ್ಲ ನನಗೆ ಎಲ್ಲಾ ನನ್ನ ಜೀವನದಲ್ಲಿ ನೀನು ಕೊಟ್ಟಿದೀಯ, ಎಲ್ಲ ಮಾಡಿದೀಯ, ನನ್ನ ಒಂದು ಜೀವನವನ್ನು ನೀನ್ ನಿಲ್ಲಿಸಿದೀಯ, ನಾನು ನಿನಗೋಸ್ಕರ ಜೀವನ ಮಾಡ್ತಿದೀನಿ ಅಂತ ಯಾವತ್ತಾದ್ರೂ ಹೇಳಿದೀವ ಪ್ರಿಯರೇ? ಜೀವಿಸ್ತಾ ಇದೀವ ಪ್ರಿಯರೇ? ತಾಯಿಯ ಮಾತನ್ನು ಕೇಳಿ ತಾಯಿ ಒಂದು ಇಷ್ಟಾನವನ್ನು ತೀರಿಸಿದವ್ರು ಇದ್ದಾರೆ, ಮನೆಗಳನ್ನು ಕಟ್ಟಿದವ್ರು ಇದ್ದಾರೆ, ಕಾರ್ಗಳನ್ನು ಕೊಡಿಸಿದವ್ರು ಇದ್ದಾರೆ. ಆದ್ರೆ ತಂದೆಯಾದ ದೇವರಿಗೆ ಏನ್ ಕೊಟ್ಟಿದ್ದೀವಿ ಪ್ರಿಯರೇ? ನಮ್ಮನ್ನು ಇಷ್ಟೊಂದು ಪ್ರೀತಿಸ್ತಿದಾರಲ್ಲ, ಇಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ನಿರ್ಮಿಸಿದಾರಲ್ಲ, ರೂಪಿಸಿದಾರಲ್ಲ. ದೇವರಿಗೆ ಏನು ಬೇಕಾಗಿಲ್ಲ ಪ್ರಿಯರೇ. ದೇವರ ಒಂದು ಇಷ್ಟಾನುಸಾರವಾಗಿ ನಾವು ನಡಿಬೇಕು, ತಾನಿರುವ ಜಾಗಕ್ಕೆ ನಾವು ಹೋಗ್ಬೇಕಂದ್ಬಿಟ್ಟು ದೇವರ ಆಸೆ ಪಡ್ತಾ ಇದ್ದಾರೆ. ದೇವರಿರುವ ಯಾವ ಲೋಕ ಅಂದ್ರೆ ಪರಲೋಕಕ್ಕೆ ನಾವು ಸೇರಬೇಕೆಂದ್ಬಿಟ್ಟು ದೇವರು ಕಾಯ್ತಾ ಇದ್ದಾರೆ ಪ್ರಿಯರೇ. ತಂದೆ ತಾಯಿಗಳು ನಮಗಿರುವಂತ 60-70 ವರ್ಷದ ಕುರಿತು ಆಲೋಚನೆ ಮಾಡಿದರೆ, ದೇವರು ನಮಗಿರುವಂತ ನಿತ್ಯ ಜೀವನದ ಕುರಿತು ಆಲೋಚನೆ ಮಾಡಿದರೆ, ನೀವು ಭೂಮಿ ಮೇಲೆ 60-70 ವರ್ಷ ನೀವು ಪ್ರಯಾಸ ಪಟ್ರು ಪರವಾಗಿಲ್ಲ, ನೀವು ನನ್ನ ಬಳಿಗೆ ಬನ್ರಿ, ಪರಲೋಕದಲ್ಲಿ ನಾವು ನಿತ್ಯವೂ ಒಂದಾಗಿ ಜೊತೆಯಾಗಿ ಇರೋಣ ಎಂದ್ಬಿಟ್ಟು ಈ ಸಮಯದಲ್ಲಿ ದೇವರು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ನಮ್ಮನ್ನು ರೂಪಿಸಿರುವಂತ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು, ರೂಪಿಸಿದವರ ಪ್ರೀತಿಯನ್ನು ನಾವು ನೆನೆಸಿಕೊಂಡು ಅವರಿಗೋಸ್ಕರ ಜೀವನ ಮಾಡೋಣ, ಅವರಿದ್ದ ಸ್ಥಳಕ್ಕೆ ನಾವು ಹೋಗೋಣ ಅಂತ ಹೇಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಪ್ರಾರ್ಥನೆ ಮಾಡಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನನ್ನ ತಂದೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳು, ಸ್ತುತಿ ಸ್ತೋತ್ರಗಳಪ್ಪ ದೇವರೇ. ಈ ರಾತ್ರಿ ಕಾಲ ಸಮಯದಲ್ಲಿ ತಂದೆ, ನಿಮ್ಮ ಒಂದು ಪ್ರೀತಿಯ ಕುರಿತು ತಂದೆ ನಮಗೆ ತಿಳಿಸಿದ್ದಕ್ಕಾಗಿ ನಿನ್ನ ಕೃತಜ್ಞತೆಗಳನ್ನು ತಿಳಿಸ್ತಿದ್ದೀನಪ್ಪ ತಂದೆ. ಹೌದು ದೇವರೇ, ಭೂಮಿ ಮೇಲೆ ಹುಟ್ಟಿದಿಂದಾಗಲಿದ್ದ ತಂದೆ ನೀವು ನಮ್ಮನ್ನು ಎಚ್ಚರಿಸುತ್ತಿದ್ದೀರಾ. ನೀವು ನನ್ನ ಮಕ್ಕಳು ನನ್ನ ಹಾಗೆ ಇರಲಿ ಅಂತ ನಮಗೆ ತಿಳಿಸ್ತಾ ಇದ್ದೀರಪ್ಪ. ನಿಮಗೆ ಕೃತಜ್ಞತೆಗಳು ತಂದೆ. ದೇವರೇ, ನೀನು ಪರಿಶುದ್ಧನು ತಂದೆ, ನೀನು ನೀತಿವಂತನು, ನೀನು ನ್ಯಾಯವಂತನು ತಂದೆ. ನಾವು ಕೂಡ ತಂದೆ ಪರಿಶುದ್ಧತೆಯಲ್ಲೂ ನೀತಿಯಲ್ಲೂ ತಂದೆ ಎಲ್ಲಾ ರೀತಿಯಲ್ಲೂ ನಿನಗೆ
ಮಕ್ಕಳಾಗಿ ಜೀವಿಸುವುದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿಕೊಳ್ಳುತ್ತಿದ್ದೀನಪ್ಪ ತಂದೆ. ನೀನು ಬೆಳಕಿನಲ್ಲಿ ಇದ್ದೀಯಪ್ಪ ತಂದೆ. ನಾವು ಕೂಡ ಬೆಳಕಿನಲ್ಲಿ ನಡೆಯುವ ಹಾಗೆ ನಮ್ಗೆ ಸಹಾಯ ಮಾಡಿರಿ ತಂದೆ. ದೇವರೇ, ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಬಳಿಗೆ ಸೇರುವುದಕ್ಕೆ ತಂದೆ ನಮಗೆ ಜೊತೆಗಾರನಾಗಿದ್ದು ನೀವು ನಡೆಸಬೇಕೆಂದು ಕೇಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ ಎಲ್ಲಾರ್ಗೂ ವಂದನೆಗಳು.